ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಆಗಸ್ಟ್ ತಿಂಗಳ 23ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಿನೆ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 3:10 ಇರಲಿದೆ. ನಂತರ ಪಂಚಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು ಈ ದಿನ ರಾತ್ರಿ 1:25 ಇರಲಿದೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 10:41 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲಯೋಗ. ಇದು ಈ ದಿನ ಬೆಳಿಗ್ಗೆ 9:30 ಇರಲಿದೆ. ನಂತರ ಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:52 ಮಧ್ಯಾಹ್ನ 12:25 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 9:19 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:05 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:30 ಬೆಳಿಗ್ಗೆ 9:21 ಇನ್ನು ಮಧ್ಯಾಹ್ನ 12:49 ಮಧ್ಯಾಹ್ನ 1:41 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:57 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:42 ರಾತ್ರಿ 7:10 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:07 ಸೂರ್ಯಾಸ್ತ ಸಂಜೆ 6:38. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಪ್ರೀತಿಗೆ, ಪ್ರೇಮಕ್ಕೆ, ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಹಾಗೆ ಸಂಗೀತ, ನೃತ್ಯ, ವಿವಾಹ, ಫಲವತ್ತತೆ ಇದಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವಿಶೇಷವಾಗಿ ಪ್ರೇಮಿಗಳಿಗೆ ಒಳ್ಳೆಯ ದಿನ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಈ ದಿನ ಅತ್ಯುತ್ತಮ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ಮನರಂಜನೆಗೂ ಕೂಡ ತುಂಬ ಅನುಕೂಲ ಇರುತ್ತೆ. ಹಾಗಾಗಿ ಮನಸ್ಸಿಗೆ
ತುಂಬ ಖುಷಿ ಕೊಡುವಂಥ ವಿಚಾರಗಳೇ ಈ ದಿನ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಆದರೆ ಈ ದಿನ ಇರುವಂಥ ಒಂದು ವಿಶೇಷ ಸಮಯವನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 37 ನಿಮಿಷದಿಂದ ಸಂಜೆ 6 ಗಂಟೆ 40 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 23 ನಿಮಿಷದಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿಹೋರ ಇದು ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವ್ಯಾಪಾರ ಚೆನ್ನಾಗಿರುತ್ತೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ರೂ ಕೂಡ ಅದು ನಿಮ್ಮ ಪರವಾಗಿ ಕೆಲವು ಫಲಿತಾಂಶಗಳನ್ನು ನೀಡುವಂಥ ಸಾಧ್ಯತೆಗಳಿದೆ. ಈ ದಿನ ಶನಿಹೋರದಲ್ಲಿ ನೀವು ಅಂಥ ನ್ಯಾಯಾಲಯದ ಕೆಲಸಗಳನ್ನು ಆರಂಭ ಮಾಡಿದರೆ ಇದು ಈ ದಿನ ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 18 ನಿಮಿಷದವರೆಗೆ. ಇನ್ನು ಸಂಜೆ 4 ಗಂಟೆ 34 ನಿಮಿಷದಿಂದ ಸಂಜೆ 5 ಗಂಟೆ 37 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 26 ನಿಮಿಷದಿಂದ ರಾತ್ರಿ 12 ಗಂಟೆ 23 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರಿಗೆ, ಅಂದರೆ ಇಲ್ಲಿ ಮಾರಾಟ ಮಾಡಲಿ ಅಥವಾ ಖರೀದಿ ಮಾಡಲಿ ಒಳ್ಳೆಯ ಅನುಕೂಲತೆಗಳು ಇರುತ್ತೆ. ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನ ಇರುವಂಥದ್ದು. ಹಾಗೆ ನೀವು ಚಂದ್ರಹೋರದಲ್ಲಿ ಆರಂಭ ಮಾಡುವಂಥ ಕೆಲಸಗಳು ಕೂಡ ನಿಮಗೆ ತೃಪ್ತಿಯನ್ನು ತರುತ್ತೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 31 ನಿಮಿಷದಿಂದ ಅಪರಾಹ್ನ 4 ಗಂಟೆ 34 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 29 ನಿಮಿಷದಿಂದ ರಾತ್ರಿ 11 ಗಂಟೆ 26 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿಹೋರ ಸ್ವಲ್ಪ ಅನ್ಫೇವರಬಲ್ ಆಗಿರುತ್ತೆ, ಅಷ್ಟೊಂದು ಅನುಕೂಲತೆಗಳಿಲ್ಲ. ರಾಜಕಾರಣಿಗಳು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ರವಿಹೋರದಲ್ಲಿ ಮಾಡಬೇಡಿ. ಇನ್ನು ಈ ದಿನ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಕೆಲವು ಇಲಾಖೆಗಳಲ್ಲಿ ಇರುವಂಥ ಬಾಕಿ ಕೆಲಸಗಳನ್ನು ಫಾಲೋ ಅಪ್ ಮಾಡಬೇಕು. ಇಂಥ ವಿಚಾರಗಳನ್ನು ಕೂಡ ರವಿಹೋರದಲ್ಲಿ ಮಾಡಬೇಡಿ, ಒಳ್ಳೆಯದಾಗಲ್ಲ. ಹಾಗಾಗಿ ರವಿಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 7 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 26 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 37 ನಿಮಿಷದಿಂದ ರಾತ್ರಿ 8 ಗಂಟೆ 34 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಅದರಲ್ಲೂ ಈ ಹೊರ ಅನ್ನುವಂಥದ್ದನ್ನು ನೀವು ಪರಿಶೀಲನೆ ಮಾಡುವಾಗ ಕೆಲವು ನಿರ್ದಿಷ್ಟ ಕೆಲಸಗಳನ್ನು ಈ ಹೊರದಲ್ಲಿ ಆರಂಭ ಮಾಡಿದ್ರೆ ಅತ್ಯುತ್ತಮವಾದ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಅದಕ್ಕಾಗಿಯೇ ಈ ಹೊರವನ್ನು, ಮುಹೂರ್ತವನ್ನು ನೀವು ನೋಡಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿ ವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಯಾಕೆ ಅಂತ ಹೇಳಿದ್ರೆ ಇದು ಅಮೃತ ಸಿದ್ಧಿಯೋಗ ಇರುವಂಥ ದಿನ. ಯಾಕೆಂದರೆ ಈ ದಿನ ಶುಕ್ರವಾರ ಇರುವಂಥದ್ದು, ರೇವತಿ ನಕ್ಷತ್ರ ಬಂದಿರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಅಮೃತ ಸಿದ್ಧಿಯೋಗ ಇರುತ್ತೆ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 11 ನಿಮಿಷದಿಂದ ರಾತ್ರಿ 7 ಗಂಟೆ 54 ನಿಮಿಷದವರೆಗೂ ಕೂಡ ಈ ಅಮೃತ ಸಿದ್ಧಿಯೋಗ ಇರುತ್ತೆ. ಹಾಗಾಗಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ, ಅಂದರೆ ಅಮೃತ ಸಿದ್ಧಿಯೋಗ ಇರುವಂಥ ಒಂದು ಸಂದರ್ಭದಲ್ಲಿ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಕೆಲಸಗಳನ್ನು, ಶುಭ ಕಾರ್ಯಗಳನ್ನು ಆರಂಭ ಮಾಡಿಬಿಡಿ. ಅದು ತಾನಾಗಿ ನಡೆಯುತ್ತೆ. ಎಲ್ಲೂ ಕೂಡ ಅಡಚಣೆಗಳು ಇರಲ್ಲ. ಹಾಗಾಗಿನೇ ಈ ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ಅನ್ನುವಂಥದ್ದು ಬಹಳ ಅಪರೂಪಕ್ಕೆ ಬರುವಂಥದ್ದು. ಅದರಲ್ಲೂ ಕೆಲವು ನಿರ್ದಿಷ್ಟ ದಿನದಂದು ನಿರ್ದಿಷ್ಟವಾದಂತಹ ನಕ್ಷತ್ರಗಳು ಸಂಯೋಗ ಆದರೆ ಮಾತ್ರ ಈ ಯೋಗಗಳು ಬರುವಂಥದ್ದು. ಹಾಗಾಗಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ, ಯಾವುದೇ ರೀತಿಯ ವ್ಯಾಪಾರಿ ಚಟುವಟಿಕೆಗಳನ್ನು ವಿಸ್ತರಣೆ ಮಾಡಲಿಕ್ಕೆ ಅಥವಾ ಹೊಸದಾಗಿ ವ್ಯಾಪಾರವನ್ನು ಆರಂಭ ಮಾಡಲಿಕ್ಕೆ ಏನೋ ಒಂದು ಮಾತುಕತೆ ನಡೆಸಬೇಕು, ಒಂದು ನಿಷ್ಕರ್ಷೆ ಆಗಬೇಕು, ಒಂದು ಅಗ್ರಿಮೆಂಟ್ ಆಗಬೇಕು, MOU ಆಗಬೇಕು. ಇಂಥ ವಿಚಾರಗಳಿಗೆ ಈ ಸರ್ವಾರ್ಥ ಸಿದ್ಧಿಯೋಗ ಏನಿದೆ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಅದೇ ರೀತಿ ಅಮೃತ ಸಿದ್ಧಿಯೋಗ ಕೂಡ.
ಏಕೆಂದರೆ ನಿಮ್ಮ ಕೆಲಸ 100ಕ್ಕೆ 100ರಷ್ಟು ನಿಮ್ಮ ಪರವಾದಂತಹ ಫಲಿತಾಂಶವನ್ನು ತಂದುಕೊಡುವಂತಹ ಅತ್ಯುತ್ತಮ ಯೋಗಗಳಲ್ಲಿ ಇದು ಕೂಡ ಒಂದು. ಹಾಗಾಗಿ ಇದನ್ನು ಈ ದಿನ ಅನುಸರಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಶುಕ್ರವಾರ ಇರುವಂಥದ್ದು. ಶುಕ್ರವಾರ ಈಗಾಗಲೇ ಹೇಳಿದ್ವಿ, ಪ್ರೀತಿಗೆ ಪ್ರೇಮಕ್ಕೆ ಕಾರಕನಾಗಿರುವಂಥದ್ದು. ಪ್ರೇಮಿಗಳಿಗೆ ತುಂಬ ಅನುಕೂಲ ಇರುತ್ತೆ. ಹಾಗೆ ಪ್ರೇಮ ವಿವಾಹ ಆಗಿರುವಂಥವರು ಕೂಡ ಈ ದಿನದಲ್ಲಿ ಸ್ವಲ್ಪ ಮಟ್ಟಿನ ಸಂತೋಷವನ್ನು ನೋಡುವಂಥದ್ದು ಕೂಡ ಇದೆ. ಏಕೆಂದರೆ ಇದು ಶ್ರಾವಣ ಮಾಸದ ಶುಕ್ರವಾರದ ದಿನ. ಕೆಲವರು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥವ್ರಿಗೂ ಕೂಡ ಈ ದಿನ ಉತ್ತಮ ಅವಕಾಶಗಳು ಮಹಾಲಕ್ಷ್ಮಿ ಒದಗಿಸಿ ಕೊಡ್ತಾಳೆ. ಅದೇ ರೀತಿ ಈ ಪ್ರೇಮ ವಿವಾಹ ಆಗುವಂಥವ್ರಿಗೆ ಈ ದಿನ ಒಂದು ಟಿಪ್ಸ್ ಅನ್ನು ಹೇಳಬೇಕು. ಏನಂದ್ರೆ, ಯಾರಿಗೆ ವಿಶೇಷವಾಗಿ ಪ್ರೇಮ ವಿವಾಹಗಳಾಗುತ್ತೆ ಅನ್ನುವಂಥ ವಿಚಾರ. ಇಲ್ಲಿ ನಿಮ್ಮ ಜನ್ಮ ಸಂಖ್ಯೆ ಏನಿದೆ, ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ, ಆ ಸಂಖ್ಯೆ ಮತ್ತೆ ಪ್ರೇಮ ವಿವಾಹ ಇದಕ್ಕೆ ಒಂದು ರೀತಿಯಲ್ಲಿ ಸಾಮ್ಯತೆ ಇದೆ, ಅವಿನಾಭಾವ ಸಂಬಂಧ ಇದೆ. ಏಕೆಂತ ಹೇಳಿದ್ರೆ ಸಂಖ್ಯೆ 5 ಮತ್ತು 6 ಇವೆರಡೂ ಕೂಡ ಜನ್ಮ ಜಾತಕದಲ್ಲಿದ್ದರೆ ಪ್ರೇಮ ವಿವಾಹದ ಸಾಧ್ಯತೆಗಳು ಸಾಕಷ್ಟು ಹೆಚ್ಚಾಗಿ ಇರುತ್ತೆ. ಇನ್ನು ಪ್ರತ್ಯೇಕವಾಗಿ 5 ಮತ್ತು ಪ್ರತ್ಯೇಕವಾಗಿ 6 ಇದ್ದರೆ, ಅಂದರೆ ಸಿಂಗಲ್ 5 and 6 ಅನ್ನುವಂಥದ್ದು ಇದ್ದರೆ ಅವಕಾಶಗಳು ಕಡಿಮೆ ಇರುತ್ತೆ. ಆದರೆ ಹೆಚ್ಚು 5 ಅಥವಾ ಹೆಚ್ಚು 6 ಆಗಿದ್ದರೆ ಪ್ರೇಮ ವಿವಾಹದ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಬರೆದು ಇದರಲ್ಲಿ ಸಂಖ್ಯೆ 5 ಇದೆಯಾ ಅಥವಾ 6 ಇದೆಯಾ ಅನ್ನುವಂಥದ್ದನ್ನು ನೋಡ್ಕೊಳ್ಳಿ. ಅದು ಒಂದೇ ಏನಾದರೂ ಇದ್ದರೆ ಪ್ರೇಮ ವಿವಾಹ ಆಗಲ್ಲ, ಅಥವಾ ಎರಡೂ ಕೂಡ ಇದ್ದರೆ ಈ 5, 6 ಅನ್ನುವಂಥದ್ದು ಈ ಪ್ರೇಮ ವಿವಾಹದ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಜನ್ಮ ಚಾರ್ಟ್ ಪ್ರಕಾರ 3, 5, 7 ಈ 3 ಸಂಖ್ಯೆಗಳನ್ನು ಹೊಂದಿದ್ರೆ ಅಥವಾ ಇವುಗಳಲ್ಲಿ ಯಾವುದಾದ್ರೂ ಕೂಡ 2 ಇದ್ದರೆ ಅದು ಕೂಡ ಪ್ರೇಮ ವಿವಾಹಕ್ಕೆ ಕಾರಣವಾಗುತ್ತೆ. ಹಾಗಾಗಿ 5, 6ರ ಜೊತೆಗೆ 3 ಮತ್ತು 7 ಇದು ಕೂಡ ಇದ್ದರೆ, ಯಾವುದಾದ್ರೂ 2 ಸಂಖ್ಯೆಗಳಿದ್ದರೆ ಈ 3, 5, 7ರಲ್ಲಿ ಪ್ರೇಮ ವಿವಾಹ ಆಗೇ ಆಗುತ್ತೆ. ಇನ್ನು 2 ಅಥವಾ ತುಂಬ 7ರ ಬಹುಸಂಖ್ಯೆಗಳು ಏನಾದರೂ ಇದ್ದರೆ ಅದು ಕೂಡ ಪ್ರೇಮ ವಿವಾಹಕ್ಕೆ ಕಾರಣವಾಗುತ್ತೆ. ಯಾಕೆಂದರೆ ಇಲ್ಲಿ 2 ಕುಟುಂಬ ಸ್ಥಾನ, ಇನ್ನು 7 ಕಳತ್ರ ಸ್ಥಾನ. ಹಾಗಾಗಿ 2 ಮತ್ತು 7ಕ್ಕೆ ಜಾತಕದಲ್ಲಿ ಒಂದು ರೀತಿಯಲ್ಲಿ ವಿಶೇಷವಾದಂತಹ ನೇರ ಸಂಬಂಧ ಇರುವಂಥದ್ದು. ನಾವು ಕುಟುಂಬದಲ್ಲಿ ಹೇಗಿರ್ತೇವೆ ಅನ್ನುವಂಥದ್ರ ಮೇಲೆ ನಮ್ಮ ಪ್ರೇಮ ವಿವಾಹ ಆಗಲಿ ಅಥವಾ ನಮ್ಮ ಸಾಮಾನ್ಯವಾಗಿ ಆಗಿರುವಂಥ ವಿವಾಹ ಆಗಲಿ ನಿಂತಿರುತ್ತೆ. ಹಾಗಾಗಿ ಕುಟುಂಬದಲ್ಲಿ ಒಡಕು ಮೂಡಲಿಕ್ಕೆ ಮಾತು ಕಾರಣವಾಗಿರುವಂಥದ್ದು. ಇದು 2ನೇ ಮನೆ ಸೂಚಿಸುವಂಥದ್ದು. ಮಾತಿಗೆ ಕಾರಕ, ವಾಕ್ಶಕ್ತಿಗೆ ಕಾರಕ ಇಲ್ಲಿ ದ್ವಿತೀಯಾಧಿಪತಿ. ಹಾಗಾಗಿನೇ ಈ ಸಂದರ್ಭದಲ್ಲಿ ನಾವು ಪ್ರೇಮ ವಿವಾಹದಲ್ಲಿ ಈ ಮಾತಿನಿಂದ ಅನರ್ಥಗಳೇನಾದರೂ ಉಂಟಾದರೆ ಅಥವಾ ಮಾತಿನಲ್ಲಿ ವ್ಯತ್ಯಾಸಗಳಾದರೆ ಪ್ರೇಮ ವಿವಾಹಗಳು ತೊಂದರೆಗೆ ಒಳಗಾಗಿರುತ್ತೆ. ಅದರಲ್ಲೂ ಈ ಹೆಚ್ಚು 7 ಅನ್ನುವಂಥ ಸಂಖ್ಯೆ ವೈವಾಹಿಕ ಜೀವನದಲ್ಲಿ ತೊಂದರೆಯನ್ನು ತಂದು ಕೊಟ್ಬಿಡುತ್ತೆ. ಹಾಗಾಗಿನೇ ಇಲ್ಲಿ 2ರ ಜೊತೆಗೆ 7 ಇರಬೇಕು. 7 ಒಂದೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬಾರ್ದು. ಅದನ್ನು ನಿಮ್ಮ ಒಂದು ಜನ್ಮ ದಿನಾಂಕಗಳಲ್ಲಿ ನೋಡಿ. ಹಾಗಾಗಿ ನಿಮ್ಮ ದಿನ, ತಿಂಗಳು, ವರ್ಷ ಈ 3ರಲ್ಲೂ ಕೂಡ ಯಾವ ಯಾವ ಸಂಖ್ಯೆಗಳಿದೆ ಅನ್ನುವಂಥದ್ರ ಮೇಲೆ ನಿಮಗೆ ಪ್ರೇಮ ವಿವಾಹ ಆಗತ್ತಾ ಇಲ್ವಾ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳಿಸ್ಬೋದು. ಒಂದು ವೇಳೆ ನಿಮ್ಗೇನಾದರೂ ಪ್ರೇಮ ವಿವಾಹ ಆಗಿದ್ರೆ ಈ ಸಂಖ್ಯೆಗಳು ನಿಮ್ಮ ಒಂದು ಜನ್ಮ ಜಾತಕದಲ್ಲಿದೆಯಾ, ಬರ್ತ್ ಚಾರ್ಟಲ್ಲಿ ಇದೆಯಾ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳಿ. ಒಂದು ವೇಳೆ ನಿಮ್ಮ ಒಂದು ಹುಟ್ಟಿದ ದಿನಾಂಕದಲ್ಲಿ ಈ ಸಂಖ್ಯೆಗಳು ವ್ಯತ್ಯಾಸಗಳಾಗಿದ್ದರೆ ನಿಮ್ಮ ಪಾರ್ಟ್ನರ್ ಹುಟ್ಟಿರುವಂಥ, ಅಂದರೆ ಈ ಡೇಟ್ ಆಫ್ ಬರ್ತಲ್ಲಿ ಈ ಸಂಖ್ಯೆಗಳು ಇದ್ದೇ ಇರುತ್ತೆ. ಹಾಗಾಗಿ ಯಾರಿಗಾದರೂ ಒಬ್ಬರಿಗೆ ಪ್ರಬಲವಾಗಿ ಈ ಸಂಖ್ಯೆಗಳು ಇದ್ದಾಗ ಅವರಿಗೆ ಪ್ರೇಮ ವಿವಾಹ ಆಗತ್ತೆ. ಹಾಗೆ ಸಾಮಾನ್ಯವಾಗಿ ಈ ಪ್ರೇಮ ವಿವಾಹ ಅನ್ನುವಂಥದ್ದೇ ವಿಚ್ಛೇದನಕ್ಕೆ ಕಾರಣವಾಗುವಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಯಾರಿಗೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಇಲ್ಲ, ಯಾರೂ ಕೂಡ ಜವಾಬ್ದಾರಿಯನ್ನು ಹೊರುವಂತಹ ಸ್ಥಿತಿಯಲ್ಲಿಲ್ಲ. ಹಾಗಾಗಿನೇ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳಾಗುವಂಥದ್ದು. ಮಾತಿಗೆ ಮಾತು ಬೆಳೆಸಿದಾಗ ಮನಸ್ತಾಪ ಖಂಡಿತ ಆಗುತ್ತೆ. ಮನಸ್ತಾಪಗಳು ಉಂಟಾದಾಗ ಹೊಂದಾಣಿಕೆ ಆಗಲ್ಲ. ಆಗ ಸರ್ವ ಸ್ವತಂತ್ರವಾಗಿರುವಂಥ ಪತಿಯಾಗಲಿ ಪತ್ನಿಯಾಗಲಿ ವಿಚ್ಛೇದನಕ್ಕೆ ಒಪ್ಪಿಗೆ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಇದು ಒಂದು ರೀತಿಯಲ್ಲಿ ಚೈನ್ ರಿಯಾಕ್ಷನ್ ಇದ್ದಾಗೆ. ಆದಷ್ಟು ಈ ಸಂಖ್ಯೆಗಳು ನಿಮ್ಮ ಜನ್ಮ ದಿನಾಂಕದಲ್ಲಿ ಏನಾದರೂ ಇದ್ರೆ ಆಗ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ನಮ್ಮ ವೀಕ್ಷಕ ಬಂಧುಗಳು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಅಂದರೆ ಮನೆಯಲ್ಲಿ ಕುಟುಂಬ ಸದಸ್ಯರು ತೀರಾ ಆಪ್ತರು ಬೇಕಾಗಿರುವಂಥವರು ಮರಣ ಹೊಂದಿದಾಗ ಕೆಲವೊಂದು ವಿಚಾರಗಳನ್ನು ಹೇಗೆ ಅನುಸರಣೆ ಮಾಡಬೇಕು ಅನ್ನುವಂಥದ್ದನ್ನ,
ಕೆಲವರು ಕೆಟ್ಟ ನಕ್ಷತ್ರದಲ್ಲೇನಾದರೂ ಮರಣ ಹೊಂದಿದ್ರೆ ಆ ವಾಸ ಇರುವಂತಹ ಮನೆಯನ್ನ ಬಿಡಬೇಕಾಗತ್ತೆ. 3 ತಿಂಗಳು 6 ತಿಂಗಳುಗಳ ಕಾಲ ಆ ನಕ್ಷತ್ರದ ಪ್ರಭಾವ ಇರುವವರೆಗೂ ಕೂಡ ಆ ಮನೆಯನ್ನ ಬಿಡಬೇಕು ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಆ ಮರಣ ಹೊಂದಿದಂಥವರ ಶ್ರಾದ್ದವನ್ನು ಹೇಗೆ ಮಾಡಬೇಕು, ಯಾರು ಮಾಡಬೇಕು, ತರ್ಪಣವನ್ನು ಯಾವ ಸಂದರ್ಭದಲ್ಲಿ ಕೊಡಬೇಕು, ಇನ್ನು ಮಹಾಲಯ ಅಮಾವಾಸ್ಯೆಯ ಸಂದರ್ಭದಲ್ಲೂ ಕೂಡ ತರ್ಪಣಾದಿಗಳನ್ನು ಕೊಡುವಂಥದ್ದಿದೆ. ಇದು ತಿಲತರ್ಪಣ ಅಂತ ಹೇಳಿ ಕರಿ ಎಳ್ಳಿನಿಂದ ಕೊಡುವಂಥದ್ದು. ಇದನ್ನ ಹೇಗೆ ಮಾಡಬೇಕು ಅನ್ನುವಂಥ ಜಿಜ್ಞಾಸೆಗಳು ಕೂಡ ಇದೆ. ಇನ್ನು ಮುಂದುವರೆದು ಕೆಲವರು ಮರಣ ಹೊಂದಿದಂಥವರ ವಸ್ತುಗಳು ಮನೆಯಲ್ಲೇ ಇದೆ, ಇದನ್ನ ಯಾವ ರೀತಿಯಲ್ಲಿ ಬಳಸಬೇಕು, ಅದನ್ನು ನಾವು ಇಟ್ಕೊಳ್ಬೇಕಾ ಅಥವಾ ಯಾರಿಗಾದರೂ ಅದನ್ನು ಕೊಟ್ಟು ಬಿಡಬೇಕಾ? ಇನ್ನು ಸೂತಕ ಇರುವಂತಹ ಮನೆಯಿಂದ ಯಾರೂ ಕೂಡ ಏನನ್ನೂ ತೆಗೆದುಕೊಳ್ಳಲ್ಲ. ಬಟ್ಟೆ ಬರೆಗಳನ್ನಾಗ್ಲಿ ಯಾವುದೇ ರೀತಿಯ ತಿಂಡಿ ಪದಾರ್ಥಗಳನ್ನಾಗ್ಲಿ ಕೆಲವರು ಉಪಯೋಗಿಸಲ್ಲ. ಅಂತಹ ಸಂದರ್ಭದಲ್ಲಿ ಈ ಸೂತಕದ ಮನೆಯಿಂದ ವಸ್ತುಗಳನ್ನು ಹೇಗೆ ವಿಲೆ ಮಾಡುವಂಥದ್ದು ಹೇಗೆ, ಹಾಗೆ ಯಾವ ವಸ್ತುಗಳನ್ನು ಇಟ್ಕೊಳ್ಬೇಕು ಮನೆಯಲ್ಲಿ ಅನ್ನುವಂಥ ವಿಚಾರಗಳ ಬಗ್ಗೆ ಜಿಜ್ಞಾಸೆಯನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ನಾವು ಸಾಧ್ಯವಾದಷ್ಟು ಕೂಡ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಬಂದಿದ್ದೇವೆ. ಆದರೆ ಈ ದಿನ ಸಾರಾಸಗಟಾಗಿ ಮನೆಯಲ್ಲಿ ಮರಣ ಹೊಂದಿದಂಥವರ ವಿಚಾರವಾಗಿ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಗರುಡ ಪುರಾಣ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಯಾಕೆಂತ ಹೇಳಿದ್ರೆ ಮರಣ ಹೊಂದಿದವರ ಬಗ್ಗೆ ಸಂಪೂರ್ಣವಾದಂತಹ ವಿಚಾರವನ್ನ, ಆತ್ಮದ ವಿಚಾರವನ್ನ, ಪ್ರೇತದ ವಿಚಾರವನ್ನ, ಹಾಗೆ ನಾರಾಯಣ ಬಲಿಯ ವಿಚಾರವನ್ನ, ಹಾಗೆ ಆ ಪಿತೃಗಳಿಗೆ ಮುಕ್ತಿಯನ್ನ ಕೊಡ್ಲಿಕ್ಕಾಗಿ ಅಥವಾ ಅವರು ಒಂದು ಶಾಶ್ವತವಾದಂತಹ ನೆಮ್ಮದಿಯ ನೆಲೆಯನ್ನ ಪಡ್ಕೊಳ್ಳಿಕ್ಕೆ ಯಾವ ರೀತಿಯಲ್ಲಿ ಕರ್ತೃಗಳು ನಡ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನ ಗರುಡ ಪುರಾಣ ಬಹಳ ಚೆನ್ನಾಗಿ ವಿವರಿಸಿ ಹೇಳ್ತಾ ಇದೆ. ಇಲ್ಲಿ ಮರಣ ಹೊಂದಿದವರ ಈ 3 ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಮನೆಯ ಸದಸ್ಯರು ಬಳಸಬಾರದು ಅನ್ನುವಂಥ ಒಂದು ವಿಚಾರ ಗರುಡ ಪುರಾಣದಲ್ಲಿದೆ. ಇಲ್ಲಿ ಮನುಷ್ಯ ಒಂದು ಕುಟುಂಬದಲ್ಲಿರ್ತಾನೆ. ಅಲ್ಲಿ ಸತ್ತ ನಂತರ ತಾನು ಇದ್ದ ದೇಹದಿಂದ ಮಾತ್ರ ಅಲ್ಲ, ತಾನು ಬಳಸುವಂತಹ ಭೌತಿಕ ವಸ್ತುಗಳೇನಿದೆ ಅದನ್ನು ಕೂಡ ಅವರು ತ್ಯಜಿಸಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಮನುಷ್ಯ ತಾನು ಮಾಡಿದಂತಹ ಪಾಪ ಪುಣ್ಯಗಳನ್ನಷ್ಟೇ ಜೊತೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು. ಇನ್ನು ಮರಣ ಹೊಂದಿದವರ ಮೇಲಿನ ಅತಿಯಾದ ಪ್ರೀತಿಗೆ ಆ ವ್ಯಕ್ತಿ ಮರಣ ಹೊಂದಿದ ಮೇಲೆ ಆತ ಬಳಸ್ತಾ ಇದ್ದಂತಹ ಕೆಲವು ವಸ್ತುಗಳನ್ನು ಮನೆಯಲ್ಲಿರುವಂಥವರು ತಮ್ಮ ಬಳಿಯೇ ಇಟ್ಕೊಳ್ತಾರೆ. ಏಕೆಂದರೆ ಅವರ ನೆನಪಿಗಾಗಿ ಆ ವಸ್ತುಗಳನ್ನು ತಮ್ಮ ಹತ್ರನೇ ಇಟ್ಕೊಂಡು ಅದನ್ನು ಬಳಸುವಂಥದ್ದು ಇದೆ. ಹಾಗಾಗಿ ಆ ಮರಣ ಹೊಂದಿದಂತಹ ವ್ಯಕ್ತಿಯನ್ನು ಆಗಾಗ್ಗೆ ನೆನಪು ಮಾಡಿಕೊಳ್ಳುವಂಥದ್ದು ಸಹಜ. ಆದರೆ ಇದು ತಪ್ಪು ಅನ್ನುವಂಥದ್ದು ಗರುಡ ಪುರಾಣದ ಒಂದು ಅಭಿಪ್ರಾಯ. ಏಕೆಂದರೆ ಮರಣ ಹೊಂದಿದಂಥವರು ಬಳಸ್ತಾ ಇದ್ದಂತಹ ಕೆಲವೊಂದು ಪ್ರಮುಖ ವಸ್ತುಗಳೇನಿದೆ ಅದನ್ನು ಮನೆಯಲ್ಲಿ ಬದುಕಿರುವಂಥವರು ಬಳಸಬಾರದು ಅನ್ನುವಂಥ ಒಂದು ವಿಚಾರ. ಏಕೆ ಅಂತ ಹೇಳಿದ್ರೆ ಪಾಪಕ್ಕಿಂತ ಹೆಚ್ಚು ಪುಣ್ಯ ಮಾಡಿದಂತಹ ವ್ಯಕ್ತಿಯ ಆತ್ಮ ಯಾವುದೇ ತೊಂದರೆ ಇಲ್ಲದೆ ಆ ದೇಹವನ್ನು ತ್ಯಜಿಸ್ಬಿಡುತ್ತೆ. ಕೆಲವರು ನೋಡಿ ಮರಣ ಹೊಂದುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಬಾಧೆಗೆ ಒಳಗಾಗಲ್ಲ, ಅನಾರೋಗ್ಯ ಇರಲ್ಲ, ಇದ್ದಕ್ಕಿದ್ದಾಗೇನೆ ಅವರಿಗೆ ಪ್ರಾಣ ಅನ್ನುವಂಥದ್ದು ಹೊರಟೋಗುತ್ತೆ. ಹಾಗೆ ಮಾತಾಡ್ತಾನೆ ಕೆಲವರು ಕುಸಿದು ಬಿದ್ದು ಹೃದಯಾಘಾತ ಆಗುವಂಥದ್ದು, ಹೃದಯ ಸ್ತಂಭನ ಆಗುವಂಥದ್ದು ಏನೋ ಒಂದು ಆಗಿ ಮರಣ ಹೊಂದ್ಬಿಡ್ತಾರೆ. ಅಂದರೆ ಅವರು ಹೆಚ್ಚು ಪುಣ್ಯದ ಕೆಲಸಗಳನ್ನು ಮಾಡಿದ್ದಾರೆ. ಆದ್ದರಿಂದಲೇ ಈ ದೇಹದಿಂದ ಆತ್ಮ ಬೇರ್ಪಡುವಂತಹ ಸಂದರ್ಭದಲ್ಲಿ ಅವರಿಗೆ ಬಾಧೆಗಳು ಆಗಲ್ಲ, ಕಷ್ಟಗಳು ಆಗಲ್ಲ, ಬೇರೆಯವ್ರಿಗೂ ಕೂಡ ತೊಂದರೆ ಕೊಡಲ್ಲ. ಅವರು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾನೆ ಎಷ್ಟೋ ಮಂದಿ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಹಾಗೆ ಪುಣ್ಯಕ್ಕಿಂತ ಹೆಚ್ಚು ಪಾಪ ಮಾಡಿದಂತಹ ವ್ಯಕ್ತಿ ಆತ್ಮವನ್ನ ಬೇರ್ಪಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಹೆಚ್ಚು ಸಮಯ ನರಳಬೇಕಾಗತ್ತೆ. ಹಾಗಾಗಿ ಅವರು ಹಾಸಿಗೆ ಹಿಡಿದಿರ್ತಾರೆ, ತಿಂಗಳಾನುಗಟ್ಟಲೆ ಅವರಿಗೆ ಪ್ರಾಣ ಹೋಗಲ್ಲ. ಇರುವಂಥವ್ರಿಗೂ ಅನ್ನಿಸ್ತಾ ಇರುತ್ತೆ ಪ್ರಾಣ ಹೋಗಿ ಶಾಶ್ವತವಾದ ಮುಕ್ತಿಯನ್ನು ಪಡ್ಕೊಂಡ್ರೆ ಸಾಕು ಅನ್ನುವಂಥ ಒಂದು ವಿಚಾರವನ್ನ. ಏಕೆ ಅಂತ ಹೇಳಿದ್ರೆ ಅವರು ಅವರ ಜೀವಿತದ ಅವಧಿಯಲ್ಲಿ ಪುಣ್ಯಕ್ಕಿಂತ ಹೆಚ್ಚು ಪಾಪವನ್ನು ಮಾಡಿರುವಂತಹ ಸಂದರ್ಭಗಳಿದೆ ಅನ್ನುವಂಥದ್ದನ್ನ ಗರುಡ ಪುರಾಣ ತಿಳಿಸುತ್ತೆ. ಇಲ್ಲಿ ಕಷ್ಟಪಟ್ಟು ಆ ದೇಹವನ್ನ ಆತ್ಮ ತ್ಯಜಿಸುತ್ತೆ. ಆದರೆ ಆ ಆತ್ಮಕ್ಕೆ ಅಂತ್ಯ ಅನ್ನುವಂಥದ್ದು ಇರಲ್ಲ. ಆತ್ಮ ಮಾಡಿದಂತಹ ಪಾಪದ ಕರ್ಮಗಳ ಮೇಲೆ ಮತ್ತೆ ಮತ್ತೆ ಬೇರೆ ಬೇರೆ ವ್ಯಾಮೋಹಗಳನ್ನು ಅವರು ಹೊಂದಿರ್ತಾರೆ. ಇಂತಹ ವ್ಯಕ್ತಿಗಳ ಮರಣ ನಂತರದಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಅವರು ಬಳಸ್ತಾ ಇದ್ದಂತಹ ವಸ್ತುಗಳನ್ನು ನಾವು ಮರುಬಳಕೆ ಮಾಡಿದ್ರೆ ಅವರ ಆತ್ಮಕ್ಕೆ ಶಾಂತಿ ಇರಲ್ಲ. ಆ ವಸ್ತುವಿನ ಮೇಲಿರುವಂತಹ ಮೋಹಕ್ಕೆ ಅವರ ಆತ್ಮ ನಾನಾ ತೊಂದರೆಗಳನ್ನು ಮತ್ತೆ ಮತ್ತೆ ಅನುಭವಿಸ್ತಾ ಇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಮನೆಯಲ್ಲಿ
ಮರಣ ಹೊಂದಿದಂಥವರ ಫೋಟೋವನ್ನ ಎಷ್ಟೋ ಜನ ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟಿರ್ತಾರೆ. ಹೀಗೆ ಮಾಡಬಾರ್ದು. ಏಕೆಂದ್ರೆ ದೇವರ ಪಕ್ಕ ಮರಣ ಹೊಂದಿದವರಂತಹ ವ್ಯಕ್ತಿಗಳ ಫೋಟೋವನ್ನೇನಾದರೂ ಇಟ್ಟರೆ ಆ ಮನೆಗೆ ಕುಲದೇವರ ಶಾಪ ಬರುತ್ತೆ, ಮನೆ ದೇವರ ಶಾಪ ಬರುತ್ತೆ, ದೈವಾನುಗ್ರಹ ಇರಲ್ಲ. ಹಾಗಾಗಿನೇ ಆ ಮನೆಯಲ್ಲಿ ಇಲ್ಲ ಸಲ್ಲದ ಕಷ್ಟಗಳು ಆರಂಭ ಆಗುವಂಥದ್ದು ಇಲ್ಲಿ ಮರಣ ಹೊಂದಿದಂಥವರ ಫೋಟೋವನ್ನ ದೇವರ ಕೋಣೆಯಲ್ಲಿ ದೇವರಿಗೆ ಸರಿಸಮಾನವಾಗಿ ಇಡುವಂಥದ್ದು. ಇದು ಎಷ್ಟೇ ಆಗಲಿ ಮನುಷ್ಯ. ಹಾಗಾಗಿ ಯಾವುದೇ ಫೋಟೋವನ್ನಾಗ್ಲಿ ಮರಣ ಹೊಂದಿದಂಥವರನ್ನಾಗ್ಲಿ ದೇವರ ಕೋಣೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಇಡಬಾರದು ಅನ್ನುವಂಥದ್ದು ಇದೆ. ಇನ್ನು ಬದುಕಿದ್ದವರ ಜೊತೆಯಲ್ಲಿ ಕೆಲವರು ಮರಣ ಹೊಂದಿದಂಥವರ ಫೋಟೋಗಳನ್ನು ಕೂಡ ಇಡ್ತಾರೆ. ಇದು ಕೂಡ ತಪ್ಪು. ಯಾಕೆಂದ್ರೆ ಬದುಕಿರುವಂಥವರ ಆಯಸ್ಸು ಇದರಿಂದ ಕ್ಷೀಣಿಸ್ತಾ ಇರುತ್ತೆ. ಇದರಲ್ಲಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿನೇ ಬಹಳ ವಿಶೇಷವಾಗಿ ಮರಣ ಹೊಂದಿದವರ ಜೊತೆಯಲ್ಲಿ ಬದುಕಿರುವಂಥವರ ಫೋಟೋಗಳನ್ನು ಕೂಡ ಇಡಬಾರದು, ಅದನ್ನ ಪ್ರತ್ಯೇಕಿಸಬೇಕು ಅನ್ನುವಂಥದ್ದು. ಇನ್ನು ಸತ್ತವರ ಫೋಟೋವನ್ನ ಮನೆಯಲ್ಲಿ ಇಡಬೇಕು ಅಂತ ಹೇಳಿದ್ರೆ ಮೊದಲು ಈ ವಿಷಯವನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ಕೆಲವು ಮರಣ ಹೊಂದಿದಂಥವರ ಫೋಟೋ ಏನಾದರೂ ಅಳುವಂತೆ ಇದ್ರೆ, ಕೋಪ ಮಾಡಿಕೊಳ್ಳಂತೆ ಏನಾದರೂ ಇದ್ರೆ ಅಂತಹ ಫೋಟೋಗಳನ್ನ ಮನೆಯಲ್ಲಿ ಇಡಬಾರ್ದು. ಅವರು ದುಃಖಿಸ್ತಾ ಇರಬಾರ್ದು, ಅಂತಹ ಫೋಟೋಗಳು ಇರಬಾರ್ದು. ಸಮಾಧಾನದಿಂದ ಇರಬೇಕು, ಅವರು ಸಂತೋಷದಿಂದ ಇರಬೇಕು. ಅಂಥ ಒಂದು ಫೋಟೋಗಳಿದ್ರೆ ಮಾತ್ರ ಮನೆಯಲ್ಲಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ಆ ಫೋಟೋವನ್ನ ಎಲ್ಲಾದರೂ ಮುಚ್ಚಿಡುವಂಥದ್ದು ಉತ್ತಮ. ಇನ್ನು ಪೂರ್ವಿಕರ ಫೋಟೋ ಮುಂದೆ ನಿಂತು ಅಳುವಂಥದ್ದಾಗ್ಲಿ ಕೋಪ ಮಾಡಿಕೊಳ್ಳುವಂಥದ್ದನ್ನಾಗ್ಲಿ ಮಾಡಬಾರ್ದು. ಏಕೆಂದ್ರೆ ನಮ್ಮ ಪೂರ್ವಿಕರು ಕೂಡ ಹೆಚ್ಚು ಬಾಧೆಯನ್ನ ಪಡ್ತಾರೆ ಇದರಿಂದ. ಹಾಗಾಗಿ ಅವರು ಮಾಡಿರುವಂತಹ ಕೆಲವು ಅನಾಚಾರಗಳಿರ್ಬೋದು, ಕೆಲವು ದುಷ್ಕೃತ್ಯಗಳಿರ್ಬೋದು, ಅದನ್ನ ಪದೇ ಪದೇ ಹೇಳಿಕೊಂಡು ಅಳುವಂಥದ್ದು, ದುಃಖ ಪಡುವಂಥದ್ದು, ಅಥವಾ ಅವರಿಗೂ ಶಾಪ ಹಾಕುವಂತಹ ಕೆಲವು ವ್ಯಕ್ತಿಗಳು ಇದ್ದಾರೆ. ಈ ರೀತಿ ಕೂಡ ಮಾಡಬಾರದು ಅನ್ನುವಂತಹ ವಿಚಾರ ಇದೆ. ಮರಣ ಹೊಂದಿದಂಥವರು ಬಳಸ್ತಾ ಇದ್ದಂತಹ ಕೈಗಡಿಯಾರ ಏನಿದೆ ಅದನ್ನ ಬಹಳ ವಿಶೇಷವಾಗಿ ಯಾರು ಕೂಡ ಬಳಸಬಾರದು. ಏಕೆಂದ್ರೆ ಅವರ ಕೈಗಡಿಯಾರವನ್ನು ಬಳಸಿದ್ರೆ ಅಲ್ಲಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಇದರಿಂದ ಆ ವ್ಯಕ್ತಿ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಕಾಲವೇ ನಿಂತು ಹೋಗುತ್ತೆ. ಹಾಗಾಗಿ ಕೆಲಸಗಳಿಗೆ ಅಡ್ಡಿ ಆಗುವಂಥದ್ದು, ಕೆಲಸ ಕಾರ್ಯಗಳು ಮುಂದಕ್ಕೆ ಹೋಗುವಂಥದ್ದು, ಹಾಗೆ ಹೆಚ್ಚು ಶ್ರಮ ಪಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಮರಣಿಸಿದಂಥವರು ಬಳಸಿದಂತಹ ಚಿನ್ನವನ್ನಾಗ್ಲಿ ಬಳೆಗಳನ್ನಾಗ್ಲಿ ವಿಶೇಷವಾಗಿ ಎಂದಿಗೂ ಕೂಡ ಬಳಸಬಾರದು. ಏಕೆಂದ್ರೆ ಸತ್ತ ವ್ಯಕ್ತಿ ತಾನು ಬದುಕಿದ್ದಾಗ ಶರೀರದ ಅಂದಕ್ಕಾಗಿ ಆ ಆಭರಣಗಳನ್ನ ಬಳಸಿರ್ತಾರೆ. ಇದರಿಂದ ನಮಗೂ ಆ ಆತ್ಮದ ಸ್ಪರ್ಶ ಉಂಟಾಗುವಂಥದ್ದಾಗತ್ತೆ. ಹಾಗಾಗಿನೇ ಬಳಸಿರುವ ಆಭರಣಗಳನ್ನ ನಾವು ಮರುಬಳಕೆ ಮಾಡಬಾರದು. ಅದಕ್ಕೆ ಬದಲಾಗಿ ಆ ಆಭರಣಗಳನ್ನ ಕರಗಿಸಿ ಹೊಸ ಆಭರಣಗಳನ್ನ ಮಾಡಿಸಿಕೊಂಡು ಧರಿಸಿಕೊಳ್ಬಹುದು ಅವರ ನೆನಪಿನಲ್ಲಿ, ಅಥವಾ ಯಾರಿಗಾದರೂ ಕೂಡ ಅದನ್ನ ದಾನವಾಗಿ ನೀಡಬಹುದು. ಇನ್ನು ಸತ್ತ ವ್ಯಕ್ತಿಗಳು ಬಳಸಿದಂತಹ ಬಟ್ಟೆಗಳನ್ನಾಗ್ಲಿ ಹಾಸಿಗೆ ಹೊದಿಕೆಗಳನ್ನಾಗ್ಲಿ ಯಾವುದೇ ಕಾರಣಕ್ಕೂ ಬಳಸಬಾರದು. ಯಾಕೆಂದ್ರೆ ಅವುಗಳನ್ನ ಬೇರೆ ಕಡೆ ವಿಲೆ ಮಾಡಿದ್ರೂ ಪರವಾಗಿಲ್ಲ, ಎಲ್ಲಾದ್ರೂ ಒಂದು ಕಡೆ ಎಸ್ದು ಬಂದ್ರೂ ಪರವಾಗಿಲ್ಲ, ಅದನ್ನ ಮಾತ್ರ ನಾವು ಮರುಬಳಕೆ ಮಾಡಬಾರದು. ಹಾಗೆ ಇಂಥ ವಸ್ತುಗಳನ್ನ ನಾವು ಆದಷ್ಟು ಮನೆಯಲ್ಲಿ ಬಳಸದೇ ಇದ್ರೆ ಅವರ ನೆನಪು ನಮಗೆ ಪದೇ ಪದೇ ಬರಲ್ಲ. ಎಲ್ಲಿ ಅವರ ನೆನಪುಗಳು ಬರ್ತಾ ಇರುತ್ತೋ ಅಲ್ಲಿ ನಾವು ಮುಂದುವರಿಲಿಕ್ಕೆ ಅಥವಾ ಪ್ರಗತಿಗೆ ಅಡ್ಡಿ ಆಗುವಂಥದ್ದು ಇದೆ. ಹಾಗಾಗಿ ಪ್ರತಿದಿನ ಅವರ ನೆನಪಿನಲ್ಲೇ ಇದ್ದಾಗ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಉತ್ಸಾಹ ಚೈತನ್ಯ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಅವರ ಆಶೀರ್ವಾದ ಇರಲಿ ಅಂತ ಹೇಳಿ ಬೇಡಿ ಮತ್ತಷ್ಟು ನಾವು ಕೆಲಸಗಳನ್ನ ಹೆಚ್ಚು ಹೆಚ್ಚು ಮಾಡಿಕೊಳ್ಬೇಕು. ಜೊತೆಗೆ ಈ ಪಿತೃಪಕ್ಷದಲ್ಲಿ ಅವರಿಗೆ ಧೂಪ ದೀಪಗಳನ್ನ ಹಾಕುವಂಥದ್ದು, ಶ್ರಾದ್ದಾದಿಗಳನ್ನ ಮಾಡುವಂಥದ್ದು, ತರ್ಪಣ ಕೊಡುವಂಥದ್ದನ್ನು ಮಾತ್ರ ಮರಿಬಾರದು. ಹಾಗಾಗಿ ಮನೆಯಲ್ಲಿ ಯಾರು ಮರಣ ಹೊಂದಿದ್ದಾರೆ ಅಂಥವರು ಬಳಸ್ತಾ ಇದ್ದಂತಹ ವಸ್ತುಗಳ ಬಗ್ಗೆ ಗರುಡ ಪುರಾಣ ಹೇಳುವಂತಹ ರೀತಿಯನ್ನು ನೀವು ಅನುಸರಣೆ ಮಾಡಿ. ಖಂಡಿತ ನಿಮ್ಮ ಮನೆಗೆ ಯಾವುದೇ ರೀತಿಯ ಪಿತೃದೋಷಗಳು ಬರಲ್ಲ. ಹಾಗೆ ಆ ಅಗಲಿದ ಆತ್ಮಕ್ಕೂ ಕೂಡ ನಾವು ಚಿರಶಾಂತಿಯನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಇದು ಕೂಡ ಸಹಾಯಕವಾಗುತ್ತೆ ಅನ್ನುವಂಥ ವಿಚಾರವನ್ನ ನೀವು ಮನನ ಮಾಡಿಕೊಳ್ಳಿ, ಅದನ್ನ ನೀವು ಅಳವಡಿಸ್ಕೊಳ್ಳಿ. ಹಾಗೆ ನಿಮ್ಮ ಬಂಧು ಬಾಂಧವರಲ್ಲಿ ಯಾರೆಲ್ಲಾದರೂ ಈ ರೀತಿಯ ಸನ್ನಿವೇಶಗಳು ಒದಗಿ ಬಂದಿದ್ರೆ ಅಂಥವ್ರಿಗೂ ಕೂಡ ಗರುಡ ಪುರಾಣದ ಈ ವಿಚಾರವನ್ನ ತಿಳಿಸಿ. 3 ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಬಳಸಬಾರದು ಅನ್ನುವಂಥದ್ದು, ಅದರಲ್ಲೂ ಅವರ ಕೈಗಡಿಯಾರಗಳಾಗ್ಲಿ, ಚಿನ್ನದ ಆಭರಣಗಳಾಗ್ಲಿ, ಹಾಸಿಗೆ ಹೊದಿಕೆಗಳನ್ನಾಗ್ಲಿ ಸಾಮಾನ್ಯವಾಗಿ ಬಳಸುವಂಥದ್ದಿದೆ. ಇದನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಸೂಕ್ತ ಅನ್ನುವಂಥ ವಿಚಾರಗಳನ್ನ ನೀವು ಕಟ್ಟುನಿಟ್ಟಾಗಿ ಕಡ್ಡಾಯವಾಗಿ ಪರಿಪಾಲನೆ ಮಾಡಲೇಬೇಕು. ಆಗ ಆ ಮನೆಗೆ ಒಂದು
ಏಳ್ಗೆ ಅನ್ನುವಂಥದ್ದು ಇದೆ, ಪಿತೃಶಾಪದಿಂದ ಮುಕ್ತಿ ಅನ್ನುವಂಥದ್ದು ಇದೆ. ಜೊತೆಗೆ ಉತ್ತರೋತ್ತರವಾಗಿ ಆ ಮನೆ ಅಭಿವೃದ್ಧಿ ಆಗತ್ತೆ ಅನ್ನುವಂಥ ವಿಚಾರ ಗರುಡ ಪುರಾಣದಲ್ಲಿದೆ. ಇದನ್ನ ನಮ್ಮ ವೀಕ್ಷಕ ಬಂಧುಗಳ ಗಮನಕ್ಕೆ ತರ್ತಾ ಇದೆ. ಒಳ್ಳೆಯದಾಗ್ಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ಸ್ವಲ್ಪ ಪ್ರಯಾಸದಿಂದಲೇ ಕೆಲಸಗಳು ಆಗುವಂಥದ್ದು. ಅದರಲ್ಲೂ ಪ್ರಗತಿಯತ್ತ ನಿಮ್ಮ ಗಮನ ಇಲ್ಲದೆ ಇದ್ದರೆ ಈ ದಿನ ಭಾರಿ ನಷ್ಟಗಳು ಉಂಟಾಗುವಂಥದ್ದು ಇದೆ. ಇನ್ನು ವ್ಯವಹಾರದಲ್ಲಿ ಹೆಚ್ಚು ಬಂಡವಾಳ ತೊಡಗಿಸುವಂಥದ್ದು, ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ದಿಢೀರ್ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದನ್ನು ಮಾಡಬೇಡಿ. ಏಕೆಂದರೆ ನೀವು ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಂಡರೂ ಕೂಡ ಅದು ಪಾಸ್ ಆಗಲ್ಲ. ಎಲ್ಲೋ ಒಂದು ಕಡೆ ನಷ್ಟಕ್ಕೆ ತುಂಬ ಕಾರಣವಾಗುವಂಥದ್ದು ನಿಮ್ಮ ನಿರ್ಧಾರಗಳೇ. ಹಾಗೆ ಈ ದಿನ ನಿಮ್ಮ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ, ಅವರ ಸಲಹೆಯಲ್ಲಿ ಒಂದು ಒಳ್ಳೆಯ ಒಂದು ಉದ್ಯೋಗವನ್ನಾಗಲಿ ಅಥವಾ ಒಂದು ಕೆಲಸವನ್ನಾಗಲಿ ಮಾಡುವಂಥ ಯೋಗ ಇದೆ. ಒಳ್ಳೆಯ ದಾರಿ ಸಿಕ್ಕತ್ತೆ ಅವರ ಮಾರ್ಗದರ್ಶನದಿಂದ. ಆದರೆ ಸ್ವಲ್ಪ ತಾಳ್ಮೆಯಿಂದ ನೀವು ಅದನ್ನು ಪೂರ್ಣಗೊಳಿಸಬೇಕಾಗತ್ತೆ. ಕೆಲವೊಮ್ಮೆ ಅಪೂರ್ಣವಾಗಿರುವಂತಹ ಕೆಲಸಗಳು ಈ ದಿನ ಹೆಚ್ಚಾಗಿ ಇರುತ್ತೆ. ಕೆಲಸ ಪ್ರಾರಂಭ ಮಾಡ್ತೀರಿ, ಆದರೆ ಕೊನೆ ಅನ್ನುವಂಥದ್ದು ಅದಕ್ಕೆ ಸಿಕ್ಕಲ್ಲ. ಏಕೆಂದರೆ ಮಧ್ಯದಲ್ಲೇ ಏನೋ ಕಾರಣದಿಂದ ಅಡೆತಡೆಗಳು ಉಂಟಾಗಿ ನಿಲ್ಲುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸದ ವೇಗ ವೃದ್ಧಿಯಾಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನೀವು ಅದೃಷ್ಟವಂತರು ಆಗಿರ್ತೀರಿ. ಏಕೆ ಅಂತ ಹೇಳಿದ್ರೆ ಅವಕಾಶವನ್ನು ತುಂಬ ಚೆನ್ನಾಗಿ ಪಡ್ಕೊಳ್ತೀರಿ. ಅದೃಷ್ಟವಂತರಿಗಿಂತ ನೀವು ಈ ದಿನ ಬುದ್ಧಿವಂತರಾಗಬೇಕು. ಅದೇನೆಂದರೆ ಅವಕಾಶಗಳನ್ನು ನೀವೇ ಸೃಷ್ಟಿ ಮಾಡಿಕೊಳ್ಬೇಕು, ಆಗಲೇ ಬುದ್ಧಿವಂತ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಬರುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಂಡು ಮುಂದುವರಿರಿ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಅದನ್ನು ನೀವು ಅಳವಡಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅತ್ಯುತ್ತಮವಾಗಿರುವಂಥ ದಿನ. ಅದರಲ್ಲೂ ಒಂದು ಸಮಾಲೋಚನೆ, ಏನೋ ಒಂದು ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುವಂಥದ್ದು, ಹೊಂದಾಣಿಕೆ ಇರುವಂಥದ್ದು, ಇದು ಪ್ರಮುಖವಾಗಿ ನಿಮ್ಮ ವಿಜಯದ ಸಂಕೇತವಾಗಿ ಇರುವಂಥದ್ದು ಈ ದಿನ. ಹಾಗೆ ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಒಂದು ರೀತಿಯಲ್ಲಿ ತೃಪ್ತಿ ಇದೆ. ಹಣ ನಿರೀಕ್ಷಿತ ರೀತಿಯಲ್ಲಿ ಬರದೇ ಇದ್ದರೂ ಕೂಡ ಸಮಾಧಾನ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಕ್ಲೇಶಗಳಿರಲಿ, ಸಮಸ್ಯೆಗಳಿರಲಿ, ಅದನ್ನು ಬಹಳ ಚೆನ್ನಾಗಿ ನೀವು ನಿವಾರಣೆ ಮಾಡ್ಕೊಳ್ತೀರಿ. ಅಂಥ ಒಂದು ಬುದ್ಧಿವಂತಿಕೆ ನಿಮಗಿರುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಪ್ರತಿಭೆಯನ್ನು ಅಥವಾ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ಲಿಕ್ಕೂ ಕೂಡ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದಿದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ವೈಖರಿಯ ಬಗ್ಗೆ ಮೇಲಧಿಕಾರಿಗಳನ್ನು ಮೆಚ್ಚಿಸುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಕೆಲಸದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ. ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನುವಂಥದ್ದು ಇದೆ. ಹಾಗಾಗಿ ಅಂಥ ಒಂದು ಚೌಕಟ್ಟಿನೊಳಗೆ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಯಾರದ್ದೋ ಪ್ರಲೋಭನೆ, ಯಾರದ್ದೋ ಒಂದು ಮಾತು, ಎಲ್ಲೋ ಒಂದು ಕಡೆ ಟೆಂಪ್ಟೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ನಷ್ಟಕ್ಕೆ ಕಾರಣವಾಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು. ನಿಮ್ಮ ವ್ಯವಹಾರಕ್ಕೆ ಆ ವ್ಯಕ್ತಿಯ ಪರಿಚಯ ಏನಿದೆ ಅದನ್ನು ಬಳಸ್ಕೊಳ್ತೀರಿ. ತುಂಬ ಇನ್ಫ್ಲೂಯೆನ್ಷಿಯಲ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗೆ ಆಕಸ್ಮಿಕವಾಗಿ ಧನಲಾಭದ ಸೂಚನೆಗಳು ಕೂಡ ಈ ದಿನ ಕಂಡುಬರುವಂಥದ್ದು ಇದೆ. ಒಂದಲ್ಲ 2 ಮೂಲಗಳಿಂದ ಈ ದಿನ ನಿಮಗೆ ಆದಾಯ ಬರುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಈ ದಿನ ಹೆಚ್ಚಿನ ಲಾಭ ಇದೆ, ಅನುಕೂಲ ಇದೆ. ನಿರೀಕ್ಷಿತ ಪ್ರಗತಿಯನ್ನು ಪಡ್ಕೊಳ್ಳಿಕ್ಕೂ ಕೂಡ ಇದರಿಂದ ಸಾಧ್ಯ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮನೆಯ ವಾತಾವರಣ ತುಂಬ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನಿಮ್ಮ ಕೆಲಸ, ನಿಮ್ಮ ಉದ್ಯೋಗ, ನಿಮ್ಮ ಒಂದು ಚಟುವಟಿಕೆ ಮನಸ್ಸಿಗೆ ಸಂಪೂರ್ಣವಾದಂತಹ ತೃಪ್ತಿಯನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಾಗಲಿ, ಬಂಧುಗಳಾಗಲಿ ನಿಮ್ಮ ಕೈ ಬಿಟ್ಟರೂ ಕೂಡ ತೀರಾ ಹತ್ತಿರದವರು ನಿಮ್ಮ ಜೊತೆಯಲ್ಲಿರ್ತಾರೆ. ಭಗವಂತನ ಅನುಗ್ರಹ ಚೆನ್ನಾಗಿರುತ್ತೆ. ಹಾಗಾಗಿನೇ ಈ ದಿನ ತುಂಬ ಅದೃಷ್ಟದ ದಿನ ನಿಮಗೆ.
ಹಾಗೆ ಈ ದಿನ ನಿಮ್ಮ ಒಂದು ಶಕ್ತಿ ಮೀರಿ ಕೆಲಸವನ್ನು ಮಾಡಿ ಬೇರೆಯವರನ್ನು ಓಲೈಸುವಂಥದ್ದು ಇದೆ. ಮೇಲಧಿಕಾರಿಗಳು ನಿಮ್ಮ ಕೆಲಸಗಳಿಗೆ ತುಂಬ ಸಂತುಷ್ಟರಾಗಿ ಇರ್ತಾರೆ. ಹಾಗೆ ಗ್ರಹಗತಿಗಳು ತುಂಬ ಅನುಕೂಲಕರವಾಗಿರೋದ್ರಿಂದ ಸಮಸ್ಯೆಗಳನ್ನು ಒಂದೊಂದಾಗಿ ನೀವು ಬಗೆಹರಿಸ್ಕೊಳ್ತೀರಿ. ಇದು ನಿಮ್ಮ ಬುದ್ಧಿವಂತಿಕೆ, ಇದು ನಿಮ್ಮ ಚಾಣಾಕ್ಷತನ. ಹಾಗಾಗಿನೇ ಈ ದಿನ ಲ್ಯಾಟ್ರಲ್ ಥಿಂಕಿಂಗ್ ಇರುವಂಥದ್ದು ನಿಮಗೆ ಬಹಳಷ್ಟು ಮಟ್ಟಿಗೆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಹಾಯಕವಾಗಿರುತ್ತೆ. ಹಾಗೆ ಕೌಟುಂಬಿಕ ಜವಾಬ್ದಾರಿಗಳನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತೀರಿ. ಈ ದಿನದಲ್ಲಿ ಸೋಮಾರಿತನ ಅನ್ನುವಂಥದ್ದು ಇಲ್ಲ. ಹಾಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ದಿನ ಏಕಪ್ರಕಾರವಾದಂಥ ಒಂದು ಶ್ರದ್ಧೆ ಇದೆ, ಕನ್ಸಿಸ್ಟೆನ್ಸಿ ಇದೆ. ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ. ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಒಂದು ಸುತ್ತಾಟ, ತಿರುಗಾಟ ಅನ್ನುವಂಥದ್ದು, ಕಷ್ಟ ಸುಖಗಳ ವಿಚಾರ ವಿನಿಮಯ ಕೂಡ ಆಗುವಂಥದ್ದು ಇದೆ. ಹಾಗಾಗಿ ಪ್ರಯತ್ನ ಅನ್ನುವಂಥ ಚಂದ್ರ ಬೆಳಗಿದ್ರೆ ಯಶಸ್ಸು ಅನ್ನುವಂಥ ಬೆಳದಿಂಗಳು ನಿಮಗೆ ದೊರಕತ್ತೆ. ಇದು ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಬಾಳಿನಲ್ಲಿ ಒಂದು ಬೆಳಕನ್ನು ಕಾಣುವಂಥ, ಒಂದು ತಿರುವನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗಾಗಿನೇ ಈ ದಿನದಲ್ಲಿ ಆತುರದ ತೀರ್ಮಾನಗಳಿಂದ ಸ್ವಲ್ಪ ದೂರ ಇದ್ಬಿಡಿ, ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ. ಇದಕ್ಕೆ ಗಣಪತಿಯ ಅನುಗ್ರಹ ಇದೆ. ಹಾಗಾಗಿನೇ ಮಹಾಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಪೂಜೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಮಿಶ್ರ ಫಲಗಳು ಸಿಗ್ತಾ ಇರುವಂಥ ಸಂದರ್ಭ. ಹಾಗೆ ಈ ದಿನ ಹಣದ ವಿಚಾರ ಸ್ವಲ್ಪ ನಿರಾಶಾದಾಯಕವಾಗಿರುತ್ತೆ. ಕೊಡಬೇಕಾದವರು ಹಣ ಕೊಡಲ್ಲ, ಸಹಾಯ ಮಾಡ್ತೀನಿ ಅಂದವರು ಕೈ ಕೊಡ್ತಾರೆ. ಹಾಗಾಗಿ ಎದುರಿಗೆ ನಿಮಗೆ ಒಳ್ಳೆಯದು ಅಂತ ಕಾಣಿಸ್ತಾ ಇದ್ರೂ ಕೂಡ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನುವಂಥ ರೀತಿಯಲ್ಲಿ ಹತ್ತಿರಕ್ಕೆ ಹೋದಷ್ಟು ನಿಮಗೆ ಬಾಧೆಗಳು ಉಂಟಾಗ್ತಾ ಇರುತ್ತೆ. ಹಾಗಾಗಿನೇ ಈ ದಿನ ವ್ಯಕ್ತಿಗಳ ಸಹ ಸಂಬಂಧಗಳೇನಿದೆ ಆದಷ್ಟು ಅದನ್ನು ಕಟ್ಟುನಿಟ್ಟಾಗಿ ಇಟ್ಕೊಳ್ಳುವಂಥದ್ದು ಉತ್ತಮ. ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಒಂದು ಚೌಕಟ್ಟನ್ನು ಮೀರುವಂಥ ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ನಿಮಗೆ ಬಂದಿರುವಂತಹ ಸಮಸ್ಯೆಗಳೇನಿದೆ ಅದನ್ನು ಒಂದೊಂದಾಗಿ ಅವಕಾಶಗಳಾಗಿ ಪರಿವರ್ತನೆ ಮಾಡಿಕೊಳ್ಬೇಕು. ಹಾಗಾಗಿನೇ ಈ ಟ್ರಾನ್ಸ್ಫರ್ ಆಫ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ನೋಡುವಂತಹ ದೃಷ್ಟಿಕೋನ ಬದಲಾವಣೆ ಆಗಬೇಕು. ಅಂಥ ಒಂದು ಮಟ್ಟಕ್ಕೆ ಬೆಳಿಬೇಕು, ಎತ್ತರಕ್ಕೆ ಬೆಳಿಬೇಕು. ಹಾಗಾಗಿ ಸಮಸ್ಯೆ ಅನ್ನುವಂಥದ್ದೇ ಅಲ್ಲ, ಸಮಸ್ಯೆ ಆಗಿರೋದ್ರಿಂದಲೇ ಅದಕ್ಕೆ ಒಂದು ಪರಿಹಾರ ಇದೆ, ಅದಕ್ಕೆ ಒಂದು ಉತ್ತರ ಇದೆ. ಅದು ಎಲ್ಲಿದೆ ಅನ್ನುವಂಥದ್ದನ್ನು ಕಂಡು ಹಿಡ್ಕೊಳ್ಬೇಕು. ಅಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸನ್ನು ತಾಳ್ಮೆಯಿಂದ ಇಟ್ಕೊಳ್ಳಿ. ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರನಿಂದ ಮನಸ್ಸು ಸ್ವಲ್ಪ ಅಸ್ತವ್ಯಸ್ತವಾಗುತ್ತೆ. ಮನಸ್ಸು ಹಿಡಿತದಲ್ಲಿ ಇಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ನರ್ವಸ್ ಆಗುವಂಥದ್ದು, ಎಲ್ಲೋ ಒಂದು ಕಡೆ ಭಯ ಅನ್ನುವಂಥದ್ದು ಕೂಡ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರವನ್ನು ಕೂಡ ನೀವು ಬೆಳಿಬೇಕು, ಬೇರೆಯವರನ್ನು ಬೆಳೆಸಬೇಕು ಅನ್ನುವಂಥ ಒಂದು ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಳ್ಳಿ. ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ನಿಮಗೆ ಈ ದಿನ ಬೇಕು. ಬೇರೆಯವರನ್ನು ಈ ದಿನದಲ್ಲಿ ಉತ್ತೇಜಿಸಬೇಕು, ಅವ್ರಿಗೂ ಕೂಡ ಒಂದು ಮೋಟಿವೇಟ್ ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ವ್ಯವಹಾರದ ಸಂದರ್ಭದಲ್ಲಿ ಕಾನೂನು ಪಾಲನೆ ಏನಿದೆ ಇದು ಬಹಳ ಮುಖ್ಯ. ಕಾನೂನನ್ನು ಉಲ್ಲಂಘನೆ ಮಾಡಬೇಡಿ, ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನೀವು ಮಾಡುವಂಥ ಒಂದು ಸಣ್ಣ ತಪ್ಪು, ತೀರಾ ಮೈನ್ಯೂಟ್ ಆಗಿರುವಂಥ ತಪ್ಪು, ಅದರಿಂದ ಈ ದಿನದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಜಾಸ್ತಿ ಮಾಡ್ಕೊಳ್ತೀರಿ. ಹಾಗಾಗಿ ಎಲ್ಲೋ ಒಂದು ಕಡೆ ದಾರಿಲಿ ಹೋಗೋದನ್ನು, ಬೀದಿಲಿ ಹೋಗೋದನ್ನು ಮನೆಗೆ ಹೊಕ್ಕಿಸ್ಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಆ ಸಮಸ್ಯೆ ಸುಮ್ಮನೆ ಇತ್ತು. ಆದರೆ ನೀವೇ ಕೆಣಕಿ ಅದನ್ನು ಮೈಮೇಲೆ ಹಾಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಮೂರನೇ ವ್ಯಕ್ತಿಯ ವ್ಯವಹಾರಗಳಿಗೆ ಈ ದಿನ ಕೈ ಹಾಕಬೇಡಿ, ತಲೆ ಹಾಕಬೇಡಿ, ಅದರ ಬಗ್ಗೆ ಕುತೂಹಲ ಪಡಬೇಡಿ. ಹಾಗಾಗಿ ಈ ಕ್ಯೂರಿಯಾಸಿಟಿಗೆ ಕೆಲವೊಂದು ಮಾಹಿತಿಗಳನ್ನು ಸಂಗ್ರಹ ಮಾಡ್ಕೊಳ್ತೀರಿ. ಇದನ್ನು ಈ ದಿನ ನೀವು ಬಹಳ ವಿಶೇಷ ಅರ್ಥದಲ್ಲಿ ನೋಡುವಂಥದ್ದು ಇದೆ. ಇವೆಲ್ಲ ನಿಮ್ಮ ವ್ಯಯಭಾವಕ್ಕೆ ಕಾರಣವಾಗುವಂಥದ್ದು. ಸ್ವಲ್ಪ ಜಾಗ್ರತೆ. ಈ ದಿನ ನಿಮ್ಮ ಕೋಪವನ್ನು ಹೊರ ಹಾಕಬೇಡಿ. ಆದಷ್ಟು ನಿಮ್ಮ ಮಾತನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ.
ಇನ್ನು ಅಸಮಾಧಾನ ಅನ್ನುವಂಥದ್ದು ಬಹಳ ಬೇಗ ನಿಮಗೆ ಬರುತ್ತೆ ಈ ದಿನ. ಏಕೆಂದರೆ ಒಂದು ಕಡೆ ಶಿಸ್ತನ್ನು ನೀವು ನಿರೀಕ್ಷೆ ಮಾಡುವಂಥವ್ರು, ಒಂದು ಕಡೆ ಕೆಲಸ ಆಗಬೇಕು ಅನ್ನುವಂಥ ಒಂದು ವಿಚಾರವನ್ನು ನಿರೀಕ್ಷೆ ಮಾಡುವಂಥವ್ರು. ಆದರೆ ಈ ದಿನ ನಿಮ್ಮ ಕುಟುಂಬ ಸದಸ್ಯರ ನಡವಳಿಕೆ ಇರ್ಬೋದು, ಅವರು ನಿಧಾನವಾಗಿ ಕೈಗೊಳ್ಳುವಂಥ ಕೆಲಸಗಳಿರ್ಬೋದು, ತೀರ್ಮಾನ ನಿಧಾನ ಆಗ್ಬೋದು, ಇವೆಲ್ಲವೂ ಕೂಡ ಈ ದಿನ ನಿಮಗೆ ಅಸಮಾಧಾನವನ್ನು ತರುತ್ತೆ, ಬೇಸರವನ್ನು ತರುತ್ತೆ. ಹಾಗಾಗಿ ಒಬ್ಬರ ಕೋಪವನ್ನು ಮತ್ತೊಬ್ಬರ ಮೇಲೆ ತೋರಿಸಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಸ್ವಲ್ಪ ಮನಸ್ಸು ಮಾಡಿ, ಅಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಣ ಮಾಡಿ, ವಿಷಯಗಳು ನಿಮಗೆ ಸ್ವಲ್ಪವೇ ತಿಳಿದು ಬರುವಂಥ ಸಾಧ್ಯತೆಗಳಿರುತ್ತೆ. ಮುಂದೆ ಒಂದು ದಿನ ಉತ್ತಮ ಅವಕಾಶಗಳು ನಿಮಗೆ ಒದಗಿ ಬರುತ್ತೆ. ಹಾಗೆ ನಿಮ್ಮ ನಿರೀಕ್ಷೆ, ನಿಮ್ಮ ಆಸೆ, ಬಯಕೆಗಳೇನಿದೆ ಅದನ್ನು ಸ್ವಲ್ಪ ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾದಂತಹ ಗಮನ ಇದೆ. ಹಾಗಾಗಿನೇ ಒಂದು ಕೆಲಸದಲ್ಲಿ ಹಿಡಿತ ಅನ್ನುವಂಥದ್ದು ಇದ್ದರೆ ಅಲ್ಲಿ ಎಡವಟ್ಟಾಗಲ್ಲ. 4 ಜನರ ಸಹಕಾರ, ಮಾರ್ಗದರ್ಶನ ಈ ದಿನ ನಿಮಗೆ ಸಂದರ್ಭೋಚಿತವಾಗಿ ಒದಗಿ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇದೆ. ಕುಟುಂಬಸ್ಥರ ಒಂದು ಒಳ್ಳೆಯ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥದ್ದು, ಕುಟುಂಬಕ್ಕಾಗಿ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ಗ್ರಹಗತಿಗಳು ಅನುಕೂಲ ಆಗಿರೋದ್ರಿಂದಲೇ ಏನಾದರೂ ಒಂದು ಕೆಲಸ ಮಾಡಬೇಕು, ಇನ್ನೂ ಹೆಚ್ಚು ಸಂಪಾದನೆ ಮಾಡಿಕೊಳ್ಬೇಕು ಅನ್ನುವಂಥ ಬಯಕೆ ಬರುವಂಥದ್ದು ಸಾಮಾನ್ಯ. ಆದರೆ ನಿಮ್ಮ ಇತಿಮಿತಿ, ನಿಮ್ಮ ಒಂದು ದೇಹದ ಆರೋಗ್ಯ, ಸಮಯ ಇದನ್ನೆಲ್ಲ ನೋಡಿಕೊಂಡು ಕಮಿಟ್ ಆಗುವಂಥದ್ದು ಉತ್ತಮ. ಆದರೆ ಈ ದಿನದಲ್ಲಿ ಇಂತಹ ಯಾವುದೇ ಒಂದು ಕಮಿಟ್ಮೆಂಟ್ಗೆ ನೀವು ಮನಸ್ಸು ಕೊಡಬೇಡಿ, ಯಾವುದೇ ಒಂದು ಉತ್ತರವನ್ನು ಕೂಡ ಈ ದಿನ ಎಕ್ಸ್ಪ್ರೆಸ್ ಮಾಡಬೇಡಿ, ಸ್ವಲ್ಪ ಮೌನವಾಗಿರುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿರುದ್ಯೋಗಿಗಳ ಪ್ರಯತ್ನ ಏನಿದೆ ಅದು ಅಷ್ಟೊಂದು ಫಲವನ್ನು ಕೊಡಲ್ಲ. ಹಾಗಾಗಿನೇ ಒಂದಲ್ಲ 2 ಸಲ ಆಲೋಚನೆ ಮಾಡಿ ನಿಮ್ಮ ಒಂದು ಉದ್ಯೋಗದ ಬಗ್ಗೆ ಆಯ್ಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಹಣಕಾಸಿನ ವ್ಯವಹಾರಗಳೇನಿದೆ ಅದನ್ನು ಸ್ವಲ್ಪ ಸದ್ಯಕ್ಕೆ ಮುಂದೂಡುವಂಥದ್ದು ಉತ್ತಮ. ಇನ್ನು ಗುಪ್ತ ಸಮಾಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಗುಪ್ತವಾಗಿ ಮಾಡಿಕೊಳ್ಳುವಂಥ ಒಪ್ಪಂದಗಳಿರ್ಬೋದು, ಇದನ್ನು ಕೂಡ ಆದಷ್ಟು ನೀವು ಕಾನೂನಿನ ಅಡಿಯಲ್ಲೇ ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ವ್ಯವಹಾರಗಳು, ಸ್ಥಿರಾಸ್ತಿ ವ್ಯವಹಾರಗಳು ಅದರಲ್ಲೂ ಸುಗಮವಾಗಿ ಸಾಗುತ್ತೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ನಿಮಗೆ ಒದಗಿ ಬರುತ್ತೆ. ಹಾಗೆ ಮನೆಯಲ್ಲಿರುವಂಥ ಹಿರಿಯರ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ಅದರಲ್ಲೂ ಈ ದಿನದ ವಿದ್ಯಮಾನಗಳೇನಿದೆ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಒಂದು ಚಟುವಟಿಕೆಗಳು, ಇದನ್ನು ತುಂಬ ಆದ್ಯತೀಕರಿಸುವಂಥದ್ದು ಇದೆ. ಅಂದರೆ ತುಂಬ ಪ್ರಿಯಾರಿಟಿಯನ್ನು ಕೊಡ್ತೀರಿ ನಿಮ್ಮ ಕೆಲಸಗಳಿಗೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರೋ ಬಂಧುಗಳೋ ನಿಮ್ಮ ಸಹಾಯವನ್ನು ಕೋರಿ ಬರುವಂಥ ಸಾಧ್ಯತೆ ಇದೆ. ಆದರೆ ಹಣದ ವಿಚಾರವಾಗಿ ಏನಾದರೂ ಪ್ರಸ್ತಾಪಗಳಿದ್ದರೆ ಅದನ್ನು ನಯವಾಗಿ ನೀವು ತಿರಸ್ಕರಿಸಬೇಕಾಗುತ್ತೆ. ಮಾತಿಗೆ ಮಾತು ಬೆಳೆಸಬೇಡಿ. ಆದರೆ ನಿಮ್ಮಲ್ಲಿರುವಂಥ ಒಂದು ಶಕ್ತಿ ಸಾಮರ್ಥ್ಯ ಏನಿದೆ ಅದಕ್ಕೆ ಅನುಗುಣವಾಗಿ ಮಾತಾಡುವಂಥದ್ದು ಉತ್ತಮ. ಹಾಗಾಗಿ ಇಲ್ಲದನ್ನು ಇದೆ ಅಂತ ಹೇಳಿ ವಿಜೃಂಭಿಸಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನದಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ನಿಮ್ಮ ಹಿರಿಯರ ಮಾರ್ಗದರ್ಶನ ಇದೆ, ತಜ್ಞರ ಸಲಹೆ ಇದೆ. ಹಾಗಾಗಿನೇ ನಷ್ಟ ಅನ್ನುವಂಥದ್ದು ಉಂಟಾಗಲ್ಲ. ಆದರೂ ಕೂಡ ನಿಮ್ಮ ವರ್ತನೆಯಲ್ಲಿ ಸ್ವಲ್ಪ ಸ್ಪಷ್ಟತೆಯನ್ನು ಇಟ್ಕೊಳ್ಳಿ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಕಾಲ ಮೇಲೆ ನೀವು ಸ್ವತಂತ್ರವಾಗಿ ನಿಲ್ಲುವಂಥ ಒಂದು ತೀರ್ಮಾನವನ್ನು ಕೈಗೊಳ್ತೀರಿ. ಹಾಗಾಗಿ ಬಹಳ ದಿನಗಳಿಂದ ನಿಮಗೆ ಬೇಸರವನ್ನು ತರ್ತಾ ಇದ್ದಂತಹ ಒಂದು ವಿಚಾರಕ್ಕೆ ಈ ದಿನ ಸಂಪೂರ್ಣವಾದ ಪರಿಹಾರವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಒಂದನ್ನು ಪಡಿಬೇಕು ಅಂತ ಹೇಳಿದ್ರೆ ಮತ್ತೊಂದನ್ನು ಕೈ ಬಿಡಬೇಕಾಗತ್ತೆ. ಹಾಗಾಗಿ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ ಇದನ್ನು ಬಹಳ ಶ್ರದ್ಧೆಯಿಂದ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಮನೆಯಲ್ಲಿ ಈ ದಿನ ವಾಸ್ತು ದೋಷದ ಬಗ್ಗೆ ಆಗಲಿ, ಮನೆಯಲ್ಲಿ ಇರುವಂಥ ಕೆಲವು ವಸ್ತುಗಳ ಬಗ್ಗೆ ಆಗಲಿ ವಿಶೇಷವಾದಂಥ ಒಂದು ಚರ್ಚೆ ನಡೆಯುತ್ತೆ. ಎಲ್ಲೋ ಒಂದು ಕಡೆ ತೀರ್ಮಾನ ಅಥವಾ ಈ ಮಾತುಕತೆಗೆ ಒಂದು ಒಳ್ಳೆಯ ಅವಕಾಶ ಅನ್ನುವಂಥದ್ದು ಕೂಡ ಸಿಕ್ಕತ್ತೆ. ಹಾಗೆ
ಈ ದಿನ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡುವಂಥ ಸಂದರ್ಭಗಳು ಬರ್ತಾ ಇದೆ. ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಶ್ರೀಮಂತ ಬದುಕನ್ನು ಇಷ್ಟಪಡ್ತಾರೆ, ಆದರೆ ನೆಮ್ಮದಿಯ ಬದುಕು ಅದಕ್ಕಿಂತಲೂ ಶ್ರೀಮಂತವಾಗಿದೆ ಅನ್ನುವಂಥದ್ದು ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಬದುಕು ಶ್ರೀಮಂತಿಕೆ ಅನ್ನುವಂಥದ್ದಲ್ಲ, ಬದಲಾಗಿ ನೆಮ್ಮದಿಗೆ ನೀವು ವೋಟ್ ಮಾಡುವಂಥದ್ದು. ಅಂತಹ ಅವಕಾಶ ಇದೆ, ಬಳಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ತೊಂದರೆಗಳು ಹೆಚ್ಚಾಗುವಂಥದ್ದು, ಕೆಲವು ತೊಂದರೆಗಳನ್ನು ನೀವೇ ಆಹ್ವಾನ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ನಿಚ್ಚಳವಾಗಿ ನಿಮ್ಮ ಅಭಿಪ್ರಾಯವನ್ನು ಹೇಳುವಂಥ ಒಂದು ಸ್ಥಿತಿಯಲ್ಲಿ ಈ ದಿನ ಇರಲ್ಲ. ಏಕೆಂದರೆ ಮನಸ್ಸು ಈ ದಿನ ಸ್ವಲ್ಪ ಅಲ್ಲೋಲ ಕಲ್ಲೋಲವಾಗಿರುವಂಥದ್ದು, ಏನೋ ಒಂದು ಆಘಾತ, ನಿರೀಕ್ಷೆಗೂ ಮೀರಿದಂತಹ ಬದಲಾವಣೆಗಳಾಗ್ಬಿಟ್ಟಿದೆಯಲ್ಲ, ನನ್ನ ಕೈಯಲ್ಲಿ ಏನೂ ಕೂಡ ಸಾಧ್ಯ ಇಲ್ವಲ್ಲ ಅನ್ನುವಂಥ ಒಂದು ಅಸಹಾಯಕತೆ ಈ ದಿನ ಹೆಚ್ಚಾಗಿರುತ್ತೆ. ಇನ್ನು ಈ ದಿನದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳೇನಿದೆ ಅದರಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ಕೊಡುಗೆ ಎಷ್ಟು, ಜವಾಬ್ದಾರಿ ಎಷ್ಟು ಅನ್ನುವಂಥದ್ದನ್ನು ಒಂದು ಪರಿಶೀಲನೆ ಮಾಡುವಂಥ ಸಂದರ್ಭ ಕೂಡ ಬರ್ಬೋದು. ಹಾಗಾಗಿ ಎಲ್ಲವೂ ಕೂಡ ಸರಿ ಇದೆ ಅಂದಾಗ ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ಎಡವಟ್ಟುಗಳು ಆಗುವಂಥದ್ದು ಇದೆ. ಹಾಗೆ ಈ ದಿನ ಸ್ತ್ರೀ ವರ್ಗದವರಿಂದ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು ಇದೆ. ಯಾರದ್ದೋ ಒಂದು ಮಾತು ನಿಮಗೆ ಹಿಂಸೆಯನ್ನು ಕೊಡ್ಬೋದು, ಅಥವಾ ಯಾರೋ ನರಳ್ತಾ ಇರುವಂಥ ವಿಚಾರ ನಿಮ್ಮ ಮನಸ್ಸಿಗೆ ಈ ದಿನ ಗೊತ್ತಾಗಬಹುದು. ಒಟ್ಟಾರೆ ಈ ದಿನ ಸ್ವಲ್ಪ ಬಾಧೆ ಪಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಈ ದಿನದಲ್ಲಿ ಮುಂದೆ ಸಾಗಬೇಕು, ಜೀವನದಲ್ಲಿ ಉತ್ತರೋತ್ತರ ಪ್ರಗತಿ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ವರ್ತನೆಯಲ್ಲಿ ಈ ದಿನ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ನಿಮ್ಮ ವ್ಯಾಪಾರಿ ವರ್ತನೆಗಳಿರ್ಬೋದು, ಹಣಕಾಸಿನ ಶಿಸ್ತುಬದ್ಧವಾದಂತಹ ವ್ಯವಹಾರ ಇರ್ಬೋದು, ಇದನ್ನು ನೀವು ಪರಿಪಾಲನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಮಿತ್ರರಿಗಾಗಲಿ ಬಂಧುಗಳಾಗಲಿ ಹಣವನ್ನು ಸಾಲ ಕೊಡುವಂಥದ್ದು ಅಥವಾ ಸಾಲ ತರುವಂಥ ಪ್ರಯತ್ನವನ್ನು ಮಾಡಬೇಡಿ. ನಿಮ್ಮ ಕೆಲಸ ಏನಿದೆಯೋ ಅದಕ್ಕೆ ಹೆಚ್ಚು ಗಮನ ಕೊಡಿ, ಆದ್ಯತೆ ಅಲ್ಲಿರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸೂರ್ಯಮಂಡಲ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾದೇವಿಯನ್ನು ಆರಾಧನೆ ಮಾಡಿಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಿದೆ, ನಿಮ್ಮ ದಕ್ಷತೆ ಏನಿದೆ, ಅದನ್ನು ಈ ದಿನ ಅಪ್ಗ್ರೇಡ್ ಮಾಡಿಕೊಳ್ಳಲ್ಲ, ಇದ್ದುದರಲ್ಲೇ ಕಾಲ ತಳ್ಳಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನ ಕೆಲಸದ ಮೇಲೆ ಸಂಪೂರ್ಣವಾದಂಥ ಒಂದು ಗಮನ ಇಟ್ಕೊಳ್ಳಿ, ಒಂದು ಕಾನ್ಸಂಟ್ರೇಷನ್ ಇರಲಿ. ಇಲ್ಲ ಅಂತ ಹೇಳಿದ್ರೆ ಆ ಕೆಲಸವೇ ನಿಮಗೆ ಸ್ವಲ್ಪ ತ್ರಾಸದಾಯಕವಾಗಿರುತ್ತೆ, ತುಂಬ ಕಷ್ಟ ಅಂತ ಹೇಳಿ ಅನ್ಸೋಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಹಾಗೆ ಕುಟುಂಬದಲ್ಲಿ ಸಾಮರಸ್ಯ ಇಲ್ಲ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಮನಸ್ಸಿಗೆ ತೃಪ್ತಿ ತರುವಂಥ ಒಂದು ಸ್ಥಳಕ್ಕೋ ಅಥವಾ ವ್ಯಕ್ತಿಯ ಭೇಟಿಗೋ ಹಾತೊರೆಯುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆಯುತ್ತೆ, ಕೆಲಸಗಳಲ್ಲಿ ತೀವ್ರ ವಿಳಂಬ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ವೃತ್ತಿಯಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ, ನಿಧಾನವಾಗಿ ಪ್ರಗತಿ ಅನ್ನುವಂಥದ್ದು ಇದೆ, ಆದರೆ ಸ್ವಲ್ಪ ಕಳಪೆ ಪ್ರದರ್ಶನ ನೀಡುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಆಪ್ತರ ಜೊತೆಯಲ್ಲೇ ವಿವಾದಗಳನ್ನು ಉಂಟು ಮಾಡಿಕೊಳ್ಳುವಂಥದ್ದು, ತೀರಾ ಬೇಕಾದಂಥವರೇ ಈ ದಿನ ನಿಮ್ಮನ್ನು ಹೆದರಿಸಿ ಬೆದರಿಸುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನದಲ್ಲಿ ಪ್ರಯಾಣದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯ ಅನ್ನುವಂಥದ್ದು ಆಗುತ್ತೆ, ಆದರೆ ಈ ವ್ಯಕ್ತಿಯಿಂದ ನೀವು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದೂರ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು, ಆಗ ಮಾತ್ರ ಯಶಸ್ಸು ನಿಮಗೆ ಸಾಧ್ಯವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪೂರ್ಣ ಪ್ರಮಾಣದಲ್ಲಿ ಫಲಿತಾಂಶ ಸಿಕ್ಕುವಂಥ ದಿನ. ಅರ್ಧಂಬರ್ಧ ಆಗಿರುವಂಥ ಕೆಲಸಗಳಿಂದ ಪರಿಹಾರ ಸಿಕ್ಕತ್ತೆ. ಹಾಗೆ
ಈ ದಿನದಲ್ಲಿ ಗುರುತರವಾಗಿರುವಂಥ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಹಿಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಗತಿ, ನಿಮ್ಮ ಒಂದು ಅಭಿವೃದ್ಧಿ, ಹಾಗೆ ನಿಮ್ಮ ಕುಟುಂಬದ ಜವಾಬ್ದಾರಿ ಇದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ, ಬಹಳ ನಿಚ್ಚಳವಾಗಿ ಗೋಚರಿಸುವಂಥದ್ದು ಇದೆ. ಹಾಗೆ ಈ ದಿನ ಅಲ್ಪ ಯಶಸ್ಸಿನಿಂದ ಮೈ ಮರಿಬೇಡಿ. ತತ್ಕಾಲಕ್ಕೆ ಈ ದಿನ ನೀವು ಮನಸ್ಸನ್ನು ಬಗ್ಗಿಸಬೇಡಿ. ಶಾಶ್ವತವಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಮಾತ್ರ ನಿಮ್ಮ ಒಲವು ಇರಲಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಗ್ರಹ ಸ್ಥಾನಗಳೇನಿದೆ ಅದು ಪ್ರಯತ್ನ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ವಿಶೇಷವಾಗಿ ಆರೋಗ್ಯದ ಸಮಸ್ಯೆ ಉಂಟಾಗಿದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ವ್ಯವಹಾರದಲ್ಲಾಗಲಿ, ನಿಮ್ಮ ಉದ್ಯೋಗದಲ್ಲಾಗಲಿ ಒಳ್ಳೆಯ ಯೋಗ ಅನ್ನುವಂಥದ್ದು ಇದೆ. ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಈ ದಿನ ಸ್ವಲ್ಪ ಸಮಯ ಕಳೆಯುವಂಥದ್ದು ಇದೆ. ಅವರೊಂದಿಗೆ ಒಂದು ಭೋಜನ ಇರ್ಬೋದು, ಒಂದು ಓಡಾಟ ಇರ್ಬೋದು, ಯಾವುದೋ ಒಂದು ವಿಚಾರದ ಬಗ್ಗೆ ಸ್ವಲ್ಪ ಮಾತಾಡುವಂಥ ಸಾಧ್ಯತೆಗಳು ಇದೆಲ್ಲ ಕೂಡ ಈ ದಿನ ಸಂಭವಿಸುವಂಥದ್ದಾಗತ್ತೆ. ಹಾಗೆ ಈ ದಿನ ತುಂಬ ಉತ್ಸಾಹದಾಯಕವಾದಂಥ ದಿನ. ನಿಮ್ಮ ಪ್ರೀತಿ ಪಾತ್ರರ ಮಾತು ನಿಮಗೆ ಉತ್ಸಾಹವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಜ್ಞಾನಾರ್ಜನೆಗಾಗಲಿ, ನಿಮ್ಮ ಒಂದು ಓದಿಗಾಗಲಿ, ತಿಳುವಳಿಕೆಗಾಗಲಿ ಒಳ್ಳೆಯ ಅವಕಾಶ ಅನ್ನುವಂಥದ್ದು ಇದೆ. ಒಳ್ಳೆಯ ಪುಸ್ತಕಗಳು ಸಿಕ್ಕತ್ತೆ. ಒಬ್ಬ ರಿಸೋರ್ಸ್ ಪರ್ಸನ್ ಅನ್ನುವಂಥವರೇ ನಿಮಗೆ ಭೇಟಿಯಾಗ್ಬೋದು. ಹಾಗಾಗಿ ಈ ಭೇಟಿಯಿಂದ ನಿಮಗೆ ಬೇಕಾದಂತಹ ಕೆಲವು ವಿಚಾರಗಳನ್ನು ಕಲ್ತ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ವ್ಯಾಪಾರದಲ್ಲಿ ಲಾಭ ಇದೆ, ಲಾಭವನ್ನು ಉಳಿತಾಯ ಮಾಡ್ತೀರಿ. ಅತ್ಯುತ್ತಮವಾದಂಥ ಒಂದು ದಿನ ಇದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಕುಟುಂಬ ಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಿಂದ ಸ್ವಲ್ಪ ಅಸ್ತವ್ಯಸ್ತವಾಗುವಂಥ ಒಂದು ವೇಳಾಪಟ್ಟಿ ಇದೆ. ಬೆಳಿಗ್ಗೆ ಸಿದ್ಧ ಮಾಡಿಕೊಂಡಿದ್ದೀರಿ, ಆದರೆ ಈ ಸಂದರ್ಭದಲ್ಲಿ ಆ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡುವಂಥ ಒಂದು ಸಂದರ್ಭ ಕೂಡ ಬರ್ತಾ ಇದೆ. ಹಾಗೆ ಈ ದಿನ ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮವಾಗಿದ್ದರೂ ಕೂಡ ಅದನ್ನು ಬಳಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅತಿಯಾದ ಜಾಗ್ರತೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಬಂದಿದೆ ಅಂತ ಹೇಳಿ ದುಡ್ಡನ್ನು ಕೊಡುವಂಥದ್ದಲ್ಲ, ತುಂಬ ವಿವೇಚನೆಯಿಂದ ಅದನ್ನು ನೀವು ಖರ್ಚು ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಮಿತ್ರ ಪರಿವಾರದಲ್ಲಿ ಈ ವಂಶದ ಹೊಗಳಿಕೆಗೆ ಅಷ್ಟೊಂದು ಆದ್ಯತೆಯನ್ನು ಕೊಡಬೇಡಿ. ಏಕೆಂದರೆ ನಿಮ್ಮ ಮಿತ್ರರು ನಿಮ್ಮನ್ನು ಚೆನ್ನಾಗಿ ಹೊಗಳ್ತಾರೆ. ಹೊಗಳಿ ಈ ದಿನ ಅವರ ಕಾರ್ಯ ಸಾಧನೆಗೆ ಬೇಕಾಗುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದ ಒಂದು ಆರೋಗ್ಯ ಸಮಸ್ಯೆ ಏನಿದೆ ಅದು ಕೂಡ ನಿವಾರಣೆಯಾಗುತ್ತೆ. ಅದರಲ್ಲೂ ಆತ್ಮ ಪರೀಕ್ಷಣದ ಅಗತ್ಯ ಇದೆ ಅನ್ನುವಂಥದ್ದನ್ನು ಸಾಬೀತುಪಡಿಸುವಂತಹ ಕೆಲವು ವಿದ್ಯಮಾನಗಳು ಕೂಡ ಜರುಗಬಹುದು. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ಆ ರೀತಿಯಲ್ಲಿ ನೋಡಿಕೊಳ್ಳಿ. ಕಷ್ಟ ಬಂದಿದೆ, ಆದರೆ ಕಷ್ಟದ ಹಿಂದೆ ಸುಖ ಇದೆ ಅನ್ನುವಂಥ ಒಂದು ಆಶಾಭಾವನೆ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದನ್ನು ಮರಿಬೇಡಿ, ಒಳ್ಳೆಯದಾಗುತ್ತೆ. ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು ಈ ದಿನ ಬಹಳ ಅನಾಯಾಸವಾಗಿ ಪ್ರಾರಂಭ ಆಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿನ ಶ್ರಮ ಅನ್ನುವಂಥದ್ದು ಹಾಕಬೇಕು. ಆದರೂ ಕೂಡ ನಿಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ. ಕಾರ್ಯಭಾರದ ಒತ್ತಡ ಇದ್ದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ನಿವಾರಣೆ ಮಾಡ್ಕೊಳ್ತೀರಿ. ಹಾಗೆ ಈ ದಿನ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದಲೇ ಕಾರ್ಯ ಸಾಧನೆ ಮಾಡಲಿಕ್ಕೆ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ಅಂಥ ಅವಕಾಶಗಳನ್ನು ಈ ದಿನ ಸದುಪಯೋಗಪಡಿಸ್ಕೊಂಡು ಮುಂದುವರಿರಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ನಿಮ್ಮ ಬಯಕೆಗಳಿಗೆ ಸ್ವಲ್ಪ ಕಡಿವಾಣವನ್ನು ಹಾಕಬೇಕು. ಎಲ್ಲೋ ಒಂದು ಕಡೆ ಇದು ಅನರ್ಥಕ್ಕೆ ಕಾರಣವಾಗುತ್ತೆ ನಿಮ್ಮ ಈ ಒಂದು ಪ್ರಯತ್ನ. ಹಾಗೆ ನೀವು ಎಷ್ಟು ಜಾಗೃತರಾಗಿದ್ದರೂ ಕೂಡ ಈ ದಿನ ಸಾಲದು. ಏಕೆಂದರೆ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಒಂದು ವಿಚಾರಧಾರೆಗಳಿಗೂ ಅಥವಾ ಬೇರೆಯವರು ಆಲೋಚನೆ ಮಾಡುವಂಥ ವಿಚಾರಧಾರೆಗಳಿಗೂ ಕೂಡ ವ್ಯತ್ಯಾಸ ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆಯ ಮನೋಭಾವವನ್ನು ಇಟ್ಕೊಳ್ಳಿ.
ಜೊತೆಗೆ ಈ ದಿನ ನೆನಪಿನ ಶಕ್ತಿಗಿಂತ ದಾಖಲೆಗಳ ಮೇಲೆ ಹೆಚ್ಚು ಅವಲಂಬಿಕೆ ಇರುವಂಥದ್ದು ನಿಮಗೆ. ಯಾಕೆಂದರೆ ನೆನಪಿನ ಶಕ್ತಿ ಮರೆತೋಗ್ತಾ ಇದ್ದಾಗ ದಾಖಲೆಗಳಾದರೂ ಕೂಡ ನಿಮ್ಮ ಪರವಾಗಿ ಏನಾದರೂ ಹೇಳ್ಬಹುದಲ್ವಾ ಅನ್ನುವಂಥ ಒಂದು ವಿಚಾರ ಮನಸ್ಸಿನಲ್ಲಿರುತ್ತೆ. ಇನ್ನು ಈ ದಿನ ಯುಕ್ತಿಯಿಂದ ವಿರೋಧಿಗಳ ಸಂಖ್ಯೆಯನ್ನು ಸ್ವಲ್ಪ ದೂರ ಮಾಡಿಕೊಳ್ಬೇಕು, ಅಥವಾ ವಿರೋಧಿಗಳನ್ನು ಈ ದಿನದಲ್ಲಿ ನಿಮ್ಮ ಒಂದು ಪಾಲಿಗೆ ಅವರು ಇದ್ದಾರೆ ಅನ್ನುವಂಥದ್ದನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಹಾಗಾಗಿ ಈ ದಿನ ಸ್ವಲ್ಪ ಪ್ರಯತ್ನ ಪಟ್ಟರೆ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳಿರುವಂಥ ದಿನ. ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.